ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಒಳ್ಳೆ ರೀತಿಯಾದಂಥ ಟೇಸ್ಟಿಯಾಗಿರುವಂತಹ ಪನ್ನೀರ್ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಹೆಂಗಿದೆ ಅಂತ. ಸಖತ್ತಾಗಿ ಕಾಣುತ್ತೆ. ಸ್ನ್ಯಾಕ್ಸ್ ಟೈಮ್ಗೆ ಈ ಚಳಿಗಾಲದಲ್ಲಿ ಸೂಪರ್ ಡೂಪರಾಗಿರುತ್ತೆ. ಸೊ ಹೇಗೆ ಮಾಡೋದು ಬನ್ನಿ ನೋಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ನಾನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, 1 ಸ್ಪೂನ್ ಕಾರ್ನ್ಫ್ಲೋರು ಮತ್ತು ಕಬಾಬ್ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೌಡ್ರನ್ನ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಪೌಡರ್ಸು ಮಿಕ್ಸ್ ಆಗಬೇಕು. ಉಪ್ಪು ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೋಬೇಕು. ತುಂಬ ತೆಳು ಮಾಡ್ಕೋಬೇಡಿ, ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿರಬೇಕು ಫ್ರೆಂಡ್ಸ್. ಈ ರೀತಿ ಮಾಡಿಕೊಡಿ. ಸಂಜೆ ಹೊತ್ತು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು ಅವರು ಸ್ನ್ಯಾಕ್ಸ್ ಜೊತೆಗೆ. ನೋಡಿ, ಇವಾಗ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಂದಕ್ಕೆ ಕಳಿಸ್ಕೋಬೇಕು. ನೀವು ಇವತ್ತು ನಾನು ಮಾಡಿಕೊಡುವಂಥ ಪನ್ನೀರ್ ಪಕೋಡ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಬೇಕು, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡೋದ್ರಲ್ಲ, ಈ ರೀತಿಯಾಗಿ ಗಟ್ಟಿಯಾಗಿ ಸ್ವಲ್ಪ ಮಾಡ್ಕೋಬೇಕು. ಮಾಮೂಲಿ ಬಜ್ಜಿಗೆ ನೀವು ಹೇಗೆ ಕಲಿಸ್ಕೋತೀರೋ ಹಾಗೆ. ನಂತರ ಸಣ್ಣದಾಗಿ ಪನ್ನೀರನ್ನ ಹಚ್ಕೊಂಡಿದ್ದೀನಿ ನಾನು. ಪನ್ನೀರ್ ಹಚ್ಕೊಂಡು ಅದ್ರ ಜೊತೆ ಈರುಳ್ಳಿ ಕೂಡ ಸಣ್ಣಗೆ ಹಚ್ಕೊಂಡಿದ್ದೀನಿ. ಈರುಳ್ಳಿ ನಿಮ್ಗೆ ಬೇಕಾದರೆ 1 ಅಥವಾ 2, ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕೋಬೋದು, ಸ್ವಲ್ಪ ಬೇಕಂದರೆ ಸ್ವಲ್ಪ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋ ಹಾಗೆ. ಇದಕ್ಕೆ ಕರಿಬೇವು ಸೊಪ್ಪು ಬೇಕಾದರೂ ಆಪ್ಷನಲ್ ಹಾಕೋಬೋದು. ನಾನು ಇಷ್ಟು ಮಾತ್ರ ಹಾಕ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡೋದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾದ ನಂತರ ಇದನ್ನು ಬಿಡಿಯಾಗಿ ಕೈಯಲ್ಲೇ ಉದುರಿಸ್ತಾ ಬನ್ನಿ. ಒಂದೊಂದೇ ಪೀಸ್ ಹಾಕಬೇಕಂತ ಏನಿಲ್ಲ. ಚೆನ್ನಾಗಿ ಉದುರಿಸ್ತಾ ಬಂದರೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಬೆಂದ ಮೇಲೆ ಅದೇ ಬಿಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬ ಫ್ರೈ ಮಾಡಬೇಡಿ. ತುಂಬ ಡಾರ್ಕ್ ಕಲರ್ ಬಂದಷ್ಟು ಓವರ್ ಕ್ರಿಸ್ಪಿ ಆಗಿಬಿಡುತ್ತೆ. ಒಳಗಡೆ ಪನ್ನೀರು ಮತ್ತು ನಿಮಗೆ ಮೇಲ್ಗಡೆ ಇರುವಂಥ ಪಕೋಡ ಥರ ಇರೋ ಹಿಟ್ಟೆಲ್ಲ ನಿಮಗೆ ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಮೀಡಿಯಮ್ ಆಗಿ ನೀವು ಈ ರೀತಿಯಾಗಿ ಮಾಡಿಕೊಂಡು ನೋಡೋದ್ರಲ್ಲ ಹೀಗೆ ಎತ್ಕೊಳ್ಬೋದು ಫ್ರೆಂಡ್ಸ್. ಏನು ಗೊತ್ತಾ, ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಚಾಟ್ ಮಸಾಲ, ಹಸಿ ಈರುಳ್ಳಿ ಉದುರಿಸ್ಕೊಂಡು ಹೀಗೆ ತಿನ್ಬೋದು. ಬಟ್ ಒಂದು ಆಪ್ಷನಲ್ಲಿ ಏನು ಗೊತ್ತಾ, ಇದಕ್ಕೆ ಮತ್ತೆ ಒಂದು ಸಪ್ರೇಟ್ ಬಾಣಲಿ ಇಟ್ಕೊಳ್ಳಿ. ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀವು ಎಣ್ಣೆ, ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಾಸು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ನೋಡಿ ಮಾಡಿಕೊಂಡ್ರೆ ಈ ರೀತಿಯಾದ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ಪ್ಲೀಸ್ ಸಪೋರ್ಟ್ ಮೀ.